ಈಗ ನಾವು ಒಂದು ಕುರಿಂಜಲ್ ಚಾರಣದ ಮುಕ್ಕಾಲು ಭಾಗ 75 to 80% ಬಂದಿದ್ದೀವಿ. ಈಗ ನಾವು ಅಲ್ಲಿಂದ ಕಾಡಿಂದ ಬಂದು ಈಗ ಈ ದಾರಿಯಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಆ ಕಾಡು ಇರೋವರೆಗೂ ಕೂಡ ಈಸಿ ಆಗಿತ್ತು. ಆಮೇಲೆ ಬಯಲು ಪ್ರದೇಶದಲ್ಲಿ ಪೂರ್ತಿ ಟ್ರೆಕ್ಕಿಂಗು ಹತ್ತಬೇಕು. ಆ್ಯಕ್ಚುಲಿ ತುಂಬ ಕಷ್ಟ ಅಂತಲೇ ಏನಿಲ್ಲ, ತುಂಬ ಸುಲಭ ಅಂತ ಹೇಳ್ಕೊಳ್ಳೋಂಗೂ ಇಲ್ಲ. ಬಟ್ ಹತ್ಬೋದು ಸಮಾಧಾನವಾಗಿ ಬಂದು ಸುತ್ತಮುತ್ತ ಎಲ್ಲ ಪರಿಸರನ ಅನುಭವಿಸ್ತಾ ನೋಡ್ಕೊಳ್ತಾ ಸಮಾಧಾನವಾಗಿ ಬಂದರೆ ಆರಾಮಾಗಿ ಚರಣ ಹತ್ಬೋದು. ಇಲ್ಲೊಂದೇನು ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಈ ಬಿಲ್ಡಿಂಗು ಈ ಕುದುರೆಮುಖ ಏನು ಕಂಪ್ನಿ ಇತ್ತು ಆ ಕಂಪ್ನಿ ಇದ್ದ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ಇದು. ಇದರಲ್ಲಿ ಆ್ಯಕ್ಚುಲಿ ಈ ಇಲ್ಲಿ ವೈರ್ಲೆಸ್ ಕಾಣಿಸ್ತಾ ಇದೆ. ಇಲ್ಲಿ ನೆಟ್ವರ್ಕಿಗೋಸ್ಕರ ವೈರ್ಲೆಸ್ ಇದಕ್ಕೋಸ್ಕರ ಇಲ್ಲಿ ಇದನ್ನು ಕಟ್ಬಿಟ್ಟು ಇಲ್ಲಿ ಬ್ಯಾಟ್ರಿಗಳೆಲ್ಲ ಶೇಖರಣೆ ಮಾಡಿ ಇಲ್ಲಿಂದ ಕನೆಕ್ಷನ್ ತಗೊಳ್ತಾ ಇದ್ರು ಅಂತೇಳಿ ಆ ಟೈಮಲ್ಲಿ ಇದನ್ನು ಕಟ್ಟಿದ್ದಾರೆ. ಇಲ್ಲಿಗೆ ಆ್ಯಕ್ಚುಲಿ ಆ ಕಂಪ್ನಿಯ ಜೀಪ್ ಬರಲಿಕ್ಕೂ ಕೂಡ ಇಲ್ಲಿವರೆಗೂ ರಸ್ತೆನೂ ಕೂಡ ಮಾಡ್ಕೊಂಡಿದ್ದಾರೆ, ಜೀಪ್ ಬರೋ ರೀತಿಯಲ್ಲಿ. ಮತ್ತು ಒಂದು ರೀತಿಯಲ್ಲಿ ಇಲ್ಲಿಂದ ಒಂದು ವೈರ್ಲೆಸ್ಸು, ಮತ್ತು ಎರಡನೇದಾಗಿ ಕುದುರೆಮುಖದಿಂದ ಏನು ಮಂಗಳೂರಿಗೆ ಪೈಪ್ ಲೈನ್ ಹೋಗಿದೆ ಅದನ್ನು ವಾಚ್ ಮಾಡಲಿಕ್ಕೂ ಕೂಡ ಇಲ್ಲಿ ತಂಡ ಶಿಫ್ಟ್ ವೈಸಲ್ಲಿ ಇರ್ತಾ ಇತ್ತು ಅಂತೆ.